எவ்வளவு பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? Jesus is not dead. ಯೇಸು ಸತ್ತಿಲ್ಲ, He is alive. ಆತನು ಜೀವಂತವಾಗಿದ್ದಾನೆ, ಆತನು He is ಜೀವಂತವಾಗಿದ್ದಾನೆ. not in the tomb. ಆತನು ಸಮಾಧಿಯಲ್ಲಿಲ್ಲ, He is here with us. ಆತ ನಮ್ಮೊಂದಿಗೆ ನಮ್ಮ ಮಧ್ಯದಲ್ಲಿದ್ದಾನೆ. Amen. Hallelujah. Hallelujah. As I was praying last night in the presence of God, ಕಳೆದ ರಾತ್ರಿ ದೇವ ಸಮ್ಮುಖದಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದಾಗ today the Lord told me to tell someone here. ದೇವರು ಇಲ್ಲಿ ಯಾರೋ ಒಬ್ಬರಿಗೆ ಹೇಳೆಂಬುದಾಗಿ ಹೇಳಿದ್ರು. Amen. God said, ದೇವರು ಹೇಳಿದ್ರು, Amen, your prayer which you had prayed for me long ago, ಅನೇಕ ದಿನಗಳ ಹಿಂದೆ ನೀವು ಮಾಡಿದಂತ ಒಂದು ಪ್ರಾರ್ಥನೆ, the desire, amen, you had for something to happen in your life, ಏನೋ ಒಂದು ನಿಮ್ಮ ಜೀವಿತದಲ್ಲಿ ನಡಿಬೇಕನ್ನುವಂತ ಒಂದು ಆಸೆ ನಿಮ್ಮಲ್ಲಿತ್ತು. amen, that I will do it soon. ಅದನ್ನು ನಾ ಬೇಗನೆ ಮಾಡ್ಲಿಕ್ಕಿದ್ದೇನೆ. Amen, I will do it soon. ಅದನ್ನು ಬಹು ಬೇಗ ನಾ How many ಮಾಡ್ಲಿಕ್ಕಿದ್ದೇನೆ. of you believe it? ಎಷ್ಟು ಜನ ನಂಬ್ತೀರಾ? If you believe this morning, ಈ ಮುಂಜಾನೆ ನೀನು ನಂಬುವುದಾದರೆ, if you receive this word as a word of God for you this morning, ನಿಮಗೆ ಅಂತ ದೇವರ ವಾಕ್ಯ ಇದು ನನ್ನೊಂದಿಗೆ ಮಾತನಾಡ್ತದೆ ಅಂತ ನೀವು ನಂಬುತ್ತಾ ಅದನ್ನು if ಸ್ವೀಕರಿಸುವುದಾದರೆ, you take it as a personal voice of God to you, ನಿಮಗೆ ವೈಯಕ್ತಿಕವಾಗಿ ದೇವರ ಸ್ವರ ಇದು ನನಗೆ ಎಂಬುದಾಗಿ ನೀವು I tell ತೆಗೆದುಕೊಳ್ಳುವುದಾದರೆ, you, surely you shall see the power of God. ನಾನು ಹೇಳ್ತೇನೆ, ನಿಶ್ಚಯವಾಗಿ ದೇವರ ಬಲವನ್ನ ನೀವು ಅನುಭವಿಸಲಿಕ್ಕಿದ್ದೀರಾ. Once again I tell you, ಮತ್ತೊಂದು ಆವರ್ತಿ ನಾನು ನಿಮಗೆ ಹೇಳ್ತೇನೆ, prayer that you prayed for decades, ಎಷ್ಟೋ ದಶಕಗಳ ಹಿಂದೆ ನೀವು ಮಾಡಿದಂತ ಪ್ರಾರ್ಥನೆ, amen, the tears that you shed for something ಯಾವುದೋ ಒಂದು ಕಾರ್ಯಕ್ಕಾಗಿ ನೀವು ಇಟ್ಟಂತ ಕಣ್ಣೀರು will soon happen. ಅದು ಬೇಗನೆ Will ಸಂಭವಿಸಲಿಕ್ಕಿದೆ, soon happen. ಅದು ಬೇಗನೆ ನೆರವೇರ್ಲಿಕ್ಕಿದೆ. God is already started doing something, ದೇವರು ಏನೋ ಒಂದು ಕಾರ್ಯವನ್ನು ಈಗಾಗಲೇ ಮಾಡ್ಲಿಕ್ಕೆ amen, ಆರಂಭಿಸಿದ್ದಾರೆ. in the background, ನಮಗೆ ಕಾಣದಂತೆ, amen, in your background, ನಿಮ್ಮ ಒಂದು ಹಿನ್ನಡೆಯಲ್ಲಿ, amen, the Holy Spirit has started doing something, ಪವಿತ್ರಾತ್ಮ ದೇವರು ಏನೋ ಒಂದು ಕಾರ್ಯವನ್ನು ಆರಂಭಿಸಿದ್ದಾರೆ. amen, the work has already started. ಈಗಾಗಲೇ ಕಾರ್ಯ ಆರಂಭಗೊಂಡಿದೆ. I prophesy the heaven is active for that particular blessing. ಆ ಒಂದು ವೈಯಕ್ತಿಕ ಆ ಒಂದು ಆಶೀರ್ವಾದಕ್ಕಾಗಿ ಪರಲೋಕವೇ ಅದು ಕಾರ್ಯನಿರತವಾಗಿದೆ. Hallelujah. Hallelujah. To bring all your dreams true, ನಿಮ್ಮ ಕನಸೆಲ್ಲ ನನಸಾಗಿ to ಮಾಡ್ಲಿಕ್ಕಾಗಿ, make all your prayers answered. ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಗುವಂತೆ, That long time of waiting is over. ಅನೇಕ ದಿನಗಳ ನಿಮ್ಮ ಒಂದು ಕಾಯುತ್ತಾ ಇದ್ದಂತ ಗಳಿಗೆ ಅದು ಮುಗಿಯಿತು. Your waiting time is over. ನೀವು ಕಾಯುತ್ತಾ ಇದ್ದಂತ ಸಮಯ ಮುಗಿಯಿತು. God is going to do something supernatural. ದೇವರು ಏನೋ ಒಂದು ಅಸಾಧಾರಣ ಕಾರ್ಯವನ್ನು ಮಾಡ್ಲಿಕ್ಕಿದ್ದಾರೆ. Amen. You would have, amen, forgotten some prayers. ನೀವು ಕೆಲವು ಪ್ರಾರ್ಥನೆಯನ್ನು ಮರೆತೇ ಹೋಗಿರಬಹುದು. You would have forgotten, amen, everything that you prayed those days. ಆ ದಿನಗಳಲ್ಲಿ ನೀವು ಮಾಡಿದ ಎಲ್ಲ ಪ್ರಾರ್ಥನೆ ನಿಮ್ಮ ನೆನಪಿನಲ್ಲಿ ಕೂಡ ಇಲ್ಲದೆ ಹೋಗಿರಬಹುದು. Amen. Your faith would have, amen, become weak today. ನಿಮ್ಮ ನಂಬಿಕೆ ಕೂಡ ಈ ದಿನಗಳಲ್ಲಿ ಕುಗ್ಗಿ ಹೋಗಿರಬಹುದು. But God says, ಆದ್ರೆ ದೇವರು ಹೇಳ್ತಾರೆ, you shall see an old prayer getting answered in a supernatural prayer. ನಿಮ್ಮ ಹಳೆಯ ಪ್ರಾರ್ಥನೆ ಅಸಾಧಾರಣ ರೀತಿಯಲ್ಲಿ ಉತ್ತರ ಕಾಣ್ಲಿಕ್ಕಿದೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. Amen. Hallelujah. Hallelujah. How many of you believe with me? ಎಷ್ಟು ಜನ ನನ್ನೊಂದಿಗೆ ನಂಬ್ತೀರಾ? As I was, amen, hearing God, ನಾನು ದೇವರ ಸ್ವರ ಕೇಳ್ತಾ ಇರುವಾಗ the Lord said to me, ದೇವರು ನನಗೆ ಹೇಳಿದ್ರು, soon, ಬೇಗನೆ after my word is proclaimed, ನನ್ನ ವಾಕ್ಯ ಪ್ರಕಟವಾದ ಕೂಡಲೇ, amen, in few days, ಈ ಕೆಲವೇ ದಿನಗಳಲ್ಲಿ, amen, people will come back dancing and worshiping God, saying God has done this in my life. ಜನರು ಆನಂದದೊಂದಿಗೆ ಉಲ್ಲಾಸದೊಂದಿಗೆ ನಾಟ್ಯದೊಂದಿಗೆ ದೇವರು ನನಗಾಗಿ ಕಾರ್ಯ ಮಾಡಿದರೆ ಎಂಬುದಾಗಿ ಸಾಕ್ಷಿಯಾಗಿ How many of ಬರ್ಲಿಕ್ಕಿದ್ದಾರೆ. you believe with me? ಎಷ್ಟು ಜನ ನನ್ನೊಂದಿಗೆ How ನಂಬ್ತೀರಾ? many of you say, Pastor, it is me who is going to come with him? ಎಷ್ಟು ಜನ ಹೇಳ್ತೀರಾ, ಪಾಸ್ಟರ್ ಅದು ನಾನೇ ಬರ್ಲಿಕ್ಕಿರೋದು? ನಂಬ್ರಿಂಗ್ಲಾ? ನಂಬ್ತೀರಾ? Amen. Hallelujah. Hallelujah. Amen. Not an ordinary thing. ಸಾಧಾರಣ ಕಾರ್ಯದೊಂದಿಗೆ, Not an ordinary, amen, answer. ಸಾಧಾರಣವಾದ ಒಂದು ಉತ್ತರ ಅಲ್ಲ. Amen. God is going to do such a big miracle, ದೇವರು ಒಂದು ದೊಡ್ಡ ಅದ್ಭುತ ಮಾಡ್ಲಿಕ್ಕಿದ್ದಾರೆ, where all the people around you will look at you. ನಿಮ್ಮ ಸುತ್ತಲಿರುವ ಜನರು ನಿಮ್ಮನ್ನು ನೋಡುವ ರೀತಿಯಲ್ಲಿ. Amen. Hallelujah. Hallelujah. All who spoke against you will look at you. ನಿಮಗೆ ಎದುರಾಗಿ ಮಾತನಾಡಿದವರೆಲ್ಲ ನಿಮ್ಮನ್ನು ನೋಡ್ತಾರೆ. All those people, amen, who were, amen, praying for you will see that blessing coming upon you. ನಿಮಗಾಗಿ ಪ್ರಾರ್ಥನೆ ಮಾಡುತ್ತಿರುವವರು ಕೂಡ ಆಶೀರ್ವಾದ ನಿಮ್ಮ ಮೇಲೆ ಇಳಿದು ಬರೋದನ್ನು ನೋಡ್ಲಿಕ್ಕಿದ್ದಾರೆ. Amen. சொல்றேங்க. ಎಷ್ಟು ಜನ ಆಮೆನ್ ಅಂತೀರಾ? Amen. As when the word of God says in Proverbs 18, ಜ್ಞಾನೋಕ್ತಿ 18ರಲ್ಲಿ ದೇವರ ವಾಕ್ಯ ಹೇಳುವಂತೆ, amen, your faith shall never be cut off. ನಿಮ್ಮ ನಂಬಿಕೆ ನಿರರ್ಥಕವಾಗೋದಿಲ್ಲ. Surely the Lord is going to bring an end to your prayer. ಖಂಡಿತವಾಗಿ ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕೊಡ್ಲಿಕ್ಕಿದ್ದಾರೆ. He shall do a mighty miracle soon. ಆತನು ಬಲವಾದ ಅದ್ಭುತವನ್ನು ಆದಷ್ಟು ಬೇಗನೆ ಮಾಡ್ಲಿಕ್ಕಿದ್ದಾರೆ. You may say, Lord, the time, amen, is over now. ನೀವು ಹೇಳ್ಬೋದು, ದೇವರೇ ಸಮಯ ಮುಗೀತಲ್ಲಪ್ಪ. Amen. Oh, what shall I do if you do a miracle now? ಈಗ ಅದ್ಭುತ ಮಾಡಿದ್ರೆ ನಾನು ಏನ್ ತಾನೇ ಮಾಡ್ಲಿಕ್ಕೆ ಸಾಧ್ಯ? God says,
ದೇವರು ಹೇಳ್ತಾರೆ more than that time. ಆ ಸಮಯಕ್ಕಿಂತಲೂ It is ಹೆಚ್ಚಾಗಿ now the right time for that miracle. ಆ ಅದ್ಭುತಕ್ಕೆ ಇದೇ ಸರಿಯಾದ ಸಮಯ. Now this is the right time for the miracle. ಆ ಅದ್ಭುತಕ್ಕೆ ಇದೇ ಸರಿಯಾದ ಸಮಯ. எவ்வளவு பேர் விசுவாசிக்கிறீங்களோ இல்லையோ தெரியல. ಎಷ್ಟು ಜನ ನಂಬ್ತಾ ಇದ್ದೀರೋ ಇಲ್ವೋ ಗೊತ್ತಿಲ್ಲ. ஆனா ஒண்ணு மட்டும் நிச்சயம். ಆದ್ರೆ ಒಂದು ಮಾತ್ರ ನಿಶ್ಚಯ. நீங்க மிக ஆவலோடு மிக தாகமாக நீங்க மிக வாஞ்சியோடு கண்ணீரோடு உபவாசத்தோடு நீங்கள் ஜெபித்த அந்த ஜெபம் நீங்கள் மறந்தே போயிருந்தாலும் கர்த்தர் இந்த நாட்களில் அந்த ஜெபத்துக்கு பதிலை ತರಬೋಗರಾರ್. ನೀವು ತುಂಬಾ ಹಂಬಲಿಸುತ್ತಾ ಆಸೆಯಿಂದ ನಿರೀಕ್ಷಿಸ್ತಾ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿದ ಆ ಪ್ರಾರ್ಥನೆ ನೀವು ಮರೆತು ಹೋಗಿದ್ರು, ದೇವರು ಈ ದಿನ ಆ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡ್ತೇನೆ, ಅದ್ಭುತ ಮಾಡ್ತೇನೆ ಎಂಬುದಾಗಿ ಆತನೇ ಹೇಳ್ತಾ ಇದ್ದಾರೆ. You tried for that answer in so many other ways. ಅದಕ್ಕೆ ಉತ್ತರ ನೀವು ಅನೇಕ ವಿಧಗಳಲ್ಲಿ ನೀವು ಹುಡುಕಿದ್ರಿ. But God is going to do it in His own way. ಆದ್ರೆ ದೇವರು ತನ್ನದೇ ಆದ ಮಾರ್ಗದಲ್ಲಿ ಅದ್ಭುತ ಮಾಡಲಿಕ್ಕಿದ್ದಾರೆ. How many people can surrender? ಎಷ್ಟು ಜನ ಸಮರ್ಪಿಸ್ತಾ ಇದ್ದೀರಾ? Amen. Your unbelief can stop that. ನಿಮ್ಮ ಒಂದು ಅಪನಂಬಿಕೆ ಅದನ್ನು ತಡೆದು ನಿಲ್ಲಿಸುವಂತದ್ದಾಗಿರುತ್ತದೆ. ಹೇಳ್ರಿ, ದೇವರ ಆತ್ಮನೇ, எனக்குள்ள இருக்கிற நம்பிக்கை இல்லாத காரியங்களை எடுத்து போட்டுருங்க. ನನ್ನೊಳಗೆ ನಂಬಿಕೆ ಇಲ್ಲದ ಕಾರ್ಯಗಳನ್ನು ತೆಗೆದುಹಾಕಪ್ಪ. ಅವಿಶ್ವಾಸத்தை எடுத்து போடுங்கப்பா. ನನ್ನಲ್ಲಿರುವ ಅಪನಂಬಿಕೆಯನ್ನು ತೆಗೆದುಹಾಕಪ್ಪ. ಎಲ್ಲರೂ ಕೇಳುங்க ಎಲ್ಲರೂ ಬಾಯಿ ತೆರೆದು ನಾವು ಅವಿಶ್ವಾಸத்தை எடுத்து போடுங்கப்பா. ನನ್ನಲ್ಲಿರುವ ಅಪನಂಬಿಕೆಯನ್ನು ತೆಗೆದುಹಾಕ್ಬಿಡಪ್ಪ. I believe. நான் ನಂಬ್ತೇನೆ. உங்க மைண்ட்ல அது எப்படி நடக்க முடியும்? அது என்ன பண்ண போறாரு? ஐயோ அப்பவே ஆகலையே, அப்போ என்கிட்ட காசு இருந்தது, என்னெல்லாம் வரலாம், இன்னைக்கு ஆண்டவர் யாயிரை பார்த்து சொன்னபடி உன்னை பார்த்து சொல்றாரு, only believe Jairus. ಈ ಸಮಯದಲ್ಲಿ ಅನೇಕ ಯೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಬರ್ತಾ ಇರಬಹುದು. ಅದು ಹೇಗೆ ಸಾಧ್ಯ, ಅದು ಹೆಂಗೆಲ್ಲ ನಡೀತದೆ, ಅವತ್ತೇ ದುಡ್ಡಿದ್ದಾಗ್ಲೇ ನಡೀಲಿಲ್ಲ, ಇವಾಗ ಹೇಗೆ ಸಾಧ್ಯ, ಏನೆಲ್ಲ ಆಲೋಚನೆ ನಿಮ್ಮ ಮನಸ್ಸಿನಲ್ಲಿ ಬರ್ತಾ ಇದೆಯೋ ಅದೆಲ್ಲವನ್ನು ನೀವು ಮರೆತು ಯಾಯಿರನನ್ನು ನೋಡಿ ದೇವರು ಹೇಳಿದಂತ ಕಾರ್ಯ ನಂಬಿಕೆ ಮಾತ್ರ ಇರಲಿ, ನಂಬಿಕೆ ಮಾತ್ರ ಇರಲಿ, ನಂಬಿಕೆ ಮಾತ್ರ ಇರಲಿ, ನಂಬಿಕೆ ಮಾತ್ರ, ನಂಬಿಕೆ ಮಾತ್ರ ಇರಲಿ. If you believe, ನೀವು ನಂಬುವುದಾದ್ರೆ you shall see the glory. ನೀವು ದೇವರ ಮಹಿಮೆಯನ್ನು ಕಾಣಲಿಕ್ಕಿದ್ದೀರಾ. You shall see the glory of God. ನೀವು ದೇವರ ಮಹಿಮೆಯನ್ನು ಕಾಣಲಿಕ್ಕಿದ್ದೀರಾ. Amen. How many of you say amen? ಎಷ್ಟು ಜನ ಆಮೆನ್ ಅಂತೀರಾ?